ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಗಲ್ಕೋಡ್ ಸ್ವಾಮೀಜಿಗಳ ಪಾದಕಮಲಗಳಿಗೆ ಪಡಮಟ್ಟು, ಅದೇ ರೀತಿ ನಮ್ಮ ಸಕ್ಕರೆ ಸಚಿವರಾಗಿರುವಂಥ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ, ಅದೇ ರೀತಿ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಸಾಹೇಬ್ರವರಿಗೆ, ಹಾಗೂ ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡ ಅಲ್ಲ, ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್, ನನ್ನನ್ನು 10 ಸತಿ ಗೆರವು ಮಾಡಿರುವಂತ ರೈತ ಮುಖಂಡರು, ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ಹೋರಾಟಗಾರ ಚುನ್ನಪ್ಪ ಪೂಜಾರ್ ಅವರೇ, ಅವರ ಜೊತೆ ಯಾವಾಗ್ಲೂ ಕೈ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ, ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ, ಬಿಸಿಲು ಮಳೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ ಪ್ರತಿಯೊಂದು ಚುನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರೂಜಿರವರು. ಪ್ರಕಾಶ್ ನಾಯ್ಕ್ ಬೈಬಾರ್ದು, ನಿಮ್ಮ ಹೆಸರು ತಗೊಳ್ತೀನಿ. ಪವಾರ್ ಬೈತಾ ಇರ್ತಾರೆ, ಜಗಳ ನಮ್ ಜೊತೆ, ಪವಾರ್ ಹೆಸರು ನಾನು ತಗೊಳ್ಳಲ್ಲ ಅಂತ ಹೇಳಿ ಪವಾರ್ ರವರೇ, ಹಾಗೂ ನಮ್ಮ ಜಿಲ್ಲೆಯ ಟಗರು ಡಾಕ್ಟರ್ ಭೀಮಾಶಂಕರ್ ಗುಳೇದ್ರವರೇ, ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಬರೇ ಒಂದೇ ಮಾತು ಹೇಳ್ತೇನೆ, ನಿಮ್ಮ ಕೆಲಸ ಮುಗ್ದಿದೆ, ನಮ್ಮ ಕೆಲಸ ಶುರು ಆಗಿದೆ. ಈಗ ಮಾನ್ಯ ಸಚಿವರು ತಮ್ಮ ಜೊತೆ ಮಾತಾಡುವಾಗ ಸರ್ಕಾರದಿಂದ ಆಶ್ವಾಸನೆಗಳು ಏನೇನು ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಶಕ್ತಿ ಜಿಲ್ಲಾಡಳಿತದಿಂದ ನಾನು, ನನ್ನ SP ರವರು ತಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಇವತ್ತು ಭರವಸೆಯನ್ನು ನೀಡ್ತಾ ಇದ್ದೀನಿ. ಅಷ್ಟೇ ರೀ, ಸಾಕಾಯ್ತು ಅಷ್ಟೇ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಯಾವಾಗಲೂ ರೈತರ ಪರ ಹೆಸ್ಕಾಂ ಹುಬ್ಬಳ್ಳಿ ಒಳಗಿದ್ದಾಗಿಂದ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗೆ ಬಂದಾಗ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, 31 ಜಿಲ್ಲೆಗೆ ಇಂಥ ಜಿಲ್ಲಾಧಿಕಾರಿಗಳು ಸಿಕ್ಕರಂದ್ರೆ ನಮ್ಗೆ ರಾಜಕಾರಣಿಗಳ ಅವಶ್ಯಕತೆ ಇಲ್ಲ ಅನಿಸ್ತೈತೆ ಸರ್. ಯಾಕಂದ್ರೆ ನೀವು ಆಜ್ಞೆ ಮಾಡೋಕ್ಕಿಂತ ಮುಂಚೆನ ಪಾಪಿಲ್ ಬಂದು ನಮ್ಮವ್ರದಾರ ಸಚಿವರು ತಪ್ಪು ತಿಳ್ಕೊಬೇಡ್ರಿ, ನಡೀತದ. ಅವರು DC ಅವರ ರೋಡ್ ಮ್ಯಾಗ ಬಂದು ಕೊಡಿಸ್ತಾರ, ಬಟ್ಟಿ ಹೊಲಸಾದ್ರು ಸಹಿತ ನ್ಯಾಯದ ಪರ ಸರ್. ಯಾವಾಗ್ಲೂ ಆ ಕಡೆ ಎಷ್ಟೇ ರಾಜಕಾರಣಿಗಳಿದ್ರು ಸಹಿತ ಚುನಪ್ಪ ಪೂಜಾರಿ ಹೋರಾಟ ಹಮ್ಮಿಕೊಂಡ ಅಂದ್ರೆ ರಾಡಿ ಒಳಗೆ ಬಂದು ಕುಂತ್ ಸರ್ಕಾರಿ APMC ನಿಮ್ಮ ಆಜ್ಞೆ ಪ್ರಕಾರ ಉಳಿಸಿಕೊಟ್ಟಂತ ಜಿಲ್ಲಾಧಿಕಾರಿಗಳ ಜೋರಾದ ಚಪ್ಪಾಳೆ ಹೊಡಿ. ಮುಂದಿನದಾಗಿ ನಮ್ಮವರು ಹಿರಿಯ IAS ಅಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ದಳವಾಯಿ ಸರ್ 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 ನೀವು ಯಾವಾಗಲೂ ವೇದಿಕೆಯಾಗಿ ಮಾತಾಡಿಲ್ಲ ನಮ್ಮಲ್ಲಿ. ಈ ಸಾರಿ ನೀವು ಮಾತಾಡ್ಬೇಕು ಸರ್, ಎಲ್ಲರೂ ಜೋರಾದ ಚಪ್ಪಾಳೆ ಹೊಡ್ರಿ. ಸಾಹೇಬರು ಮಾತಾಡ್ತಾರ, ಭೀಮಾಶಂಕರ್ ಗುರು ಸರ್ ಮಾತನಾಡಬೇಕು. ನಾವು ಸ್ವಲ್ಪ ಬ್ಯಾರೇದ್ ಮಾತಾಡಿಸ್ತಿದ್ವಿ, ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ ಮಾಡಿಲ್ಲ. ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿ ಪಾತ್ರ ಮುಗುಳ್ಕೋಡ್ ಅಜ್ಜಾರ ಅದಾರ, ಅವರಿಗೆ ನಮಸ್ಕಾರ ಮಾಡ್ತಾ, ಈಗೇನು 2 ದಿವಸದ ಮುಂಚೆ ನಿಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ನಮ್ಮ ಮಾನ್ಯ ಮಂತ್ರಿಗಳು. ಅವರು ತಮ್ಮ ಮಾತಿಗೆ ಬದ್ಧರಾಗಿ ಇವತ್ತು ನಿಮ್ಮ ಜೊತೆ ಮತ್ತೆ ಬಂದಿದ್ದಾರೆ. ಅವರಿಗೆ ನಮಸ್ಕರಿಸ್ತಾ, ಈ ನಮ್ಮ ಎಲ್ಲ ಹೋರಾಟದ
ಹಿಂದೆ ನಮ್ಮ ಸಕ್ಕರೆ ಸಚಿವರಿಗೆ ಮಾನ್ಯ ಸರ್ಕಾರಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಸರ್ ಅವರೇ, ತಡೆಯೋ ಮುಂದೆ ಬರ್ತೇನೆ ನೋಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಲ್ಲರ ಪ್ರೀತಿ ಪಾತ್ರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ರೋಷನ್, ನನ್ನ ಆತ್ಮೀಯ ಸಹೋದರ ರೋಷನ್ ರವರ, ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ರೈತರ ಹೆಗಲಿಗೆ ಹೆಗಲಾಗಿ ಬೆನ್ನಿಗೆ ಬೆನ್ನೆಲುಬಾಗಿ ಕಳೆದ 10 ದಿನಗಳಲ್ಲಿ 22 ವರ್ಷ ಆಯ್ತು, ಕಳೆದ 10 ದಿನದ್ದು ಎಲ್ಲೋದವನು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ, ಹೊಸ ಹೆಸರು ಕೊಡೋಣ ಚುನಪ್ಪಂಗೆ, ಗುರ್ಲಾಪುರ ಹುಲಿ. ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲಗಿ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರೆ ನೀವು. ಅದರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನ ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಅವರ, ಗುರ್ಲಾಪುರ ಗುರು. ಹುಲಿ ಗುರು ಸರಿ ಅನ್ಸವತ್ತೆ ಸರ್. ಪ್ರಕಾಶ್ ನಾಯಕರವರೇ, ನಮ್ಮೂರ ಇನ್ನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ. ಕುರುಬೂರು ಶಾಂತಕುಮಾರ್ ಸಾಹೇಬರು ನಮಗೆ ಮುಂಚೆಯಿಂದ ಪರಿಚಯ, ಬೆಂಗಳೂರದೊಳಗಿಂದ ಪರಿಚಯ. ಮತ್ತೆ ನಮ್ಮ ರಾಜು ಪವಾರ್, ಎಲ್ಲರೂ ಯಾರ್ದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು. ತಗೊಂಡೆ. ನಮ್ಮ ಸುಭಾಷ್ ಕಾಕ ಕಾಣಿಸೋಲ್ರು, ಬಾಗಲಕೋಟೆ ಕಳಿಸಿದ್ವಿ. ನೀವೆಲ್ಲರೂ ತುಂಬಾ ಮುಖ್ಯವಾದ ಪಾತ್ರನ ವಹಿಸಿದ್ರಿ, ಮತ್ತೆ ಮಾಧ್ಯಮ ಮಿತ್ರರು ಕೂಡ. ನನಗೆಲ್ಲಕ್ಕಿಂತ ಖುಷಿಯಾಗಿದ್ದೇನಂತಂದ್ರೆ, ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ 10 ದಿನಗಳಿಂದ. ಅದಕ್ಕಿಂತ ಇಂಪಾರ್ಟೆಂಟು, ನೀವು ಕಳೆದ 10 ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ, ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಟ್ಸ್ ಆಫ್. ಎಷ್ಟೋ ಕಿಡಿಗೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಮಾನ್ಯ SK ಪಾಟೀಲ್ ಸಾಹೇಬರು ಬಂದಾಗ, ಮತ್ತೆ ಕಳೆದ ಬಾರಿ ಶಿವಾನಂದ ಪಾಟೀಲ್ ಸಾಹೇಬ್ರನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ, ಅದಕ್ಕೆ ಖರೆ ಯಾರು ಹಸಿರು ಶಾಲ್ ಹಾಕೊಂಡ ಇಲ್ಲಿ ಕುಂತಾವ ಯಾರು ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ಮತ್ತೊಂದು ಹೆಸರು. ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಹತ್ತರಿಗೆ ಒಳಗ. ಒಂದೇ ಖುಷಿ ವಿಚಾರ ಏನಂತಂದ್ರೆ, ಇಲ್ಲಿ ತನಕ ಒಂದು ನಾವು 8-10 ಮಂದಿಗೆ ಐಡೆಂಟಿಫೈ ಮಾಡಿದೀವಿ ಮತ್ತೆ ಅವ್ರಿಗೆ ಬಾರಿಸ್ತೀವಿ, ಅದು ಮಾತ್ರ ಶತಸಿದ್ಧ. ಅವ್ರು ಯಾರು ನಿಜವಾದ ರೈತರಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಅದೇ ಆಗಿತ್ತು. ಅಲ್ಲಿರ್ತಕ್ಕಂಥ ರೈತರು ನಮ್ಮ ಪೊಲೀಸರಿಗೆ ಹೇಳಿದ್ರು ಏನಂತ ಹೇಳಿ, ಸರ್ ಅವ್ರು ನಮ್ಮವರಲ್ಲ, ಕಿಡಿಗೇಡಿಗಳು ಕಾಣಿಸಕತ್ತಾರ, ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು. ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಆಯ್ತು. ಮತ್ತೆ ಗುರ್ಲಾಪುರ ಹುಲಿ ಬಂತಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು
ನಮ್ಮ ಜೊತೆ ಸೇರಿಕೊಂಡು ಎಲ್ಲರನ್ನೂ ಶಾಂತ ಮಾಡಿ ಸಂಜೆ ಹೊತ್ತಿಗೆ ಹಸಿರು ಶಾಲ್ದು ಹಿಂಗೆ ತಿರುಗಿಸ್ಕೊತ ಬಂದರು. ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಒಂದು ಒಗ್ಗಟ್ಟಿನ ಬಲ, ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು. ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರ್ರಿ? ಗಾಂಧೀಜಿ ಏನು ಶಾಂತಿ ಪಾಠ ಹೇಳ್ಕೊಟ್ಟಿದ್ರು ಅದರದ್ದು ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದ್ರಿ. ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವರನ್ನು ಕೂಡ ನಿಮ್ ಕಡೆಯಿಂದ ಅಭಿನಂದನೆಗಳು, ಮತ್ತೆ ಅವ್ರ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು. 2 ನಿಮಿಷ ಮಾತಾಡ್ತಿರಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಮತ್ತೆ ಜಾಸ್ತಿ ಮಾತಾಡಂಗಿಲ್ಲ. ನಿಮ್ಮ ಹೋರಾಟಕ್ಕೆ, ಶಾಂತಿ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮುಂದೆ ಕೂಡ ಇದೇ ರೀತಿ ಶಾಂತಿಯುತ ಹೋರಾಟ ಇರಲಿ. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.